ಇನ್ಸ್ಟಂಟ್ ಪುಳಿಯೋಗರೆ ಪೌಡ್ರ್ ಮಾಡೋಣವಾ. ಇದನ್ನು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಫ್ರೆಶ್ ಆಗಿರೋಂಥ ಪುಳಿಯೋಗರೆನ ಎಂಜಾಯ್ ಮಾಡ್ಬೋದು. ಆಫೀಸ್ಗೆ ಹೋಗೋರಿಗೆ ಮಕ್ಕಳ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕಂದ್ರೆ ಬೆಳಗ್ಗೆ ಗಡಿಬಿಡಿಗೆ ಈ ರೀತಿ ಒಂದು ಸರಿ ಮಾಡಿ ಇಟ್ಕೊಂಡ್ಬಿಟ್ರೆ ಜಸ್ಟ್ ಅನ್ನ ಒಂದು ಮಾಡಿಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು, ಪುಳಿಯೋಗರೆ ರೆಡಿ ಆಗೋಗುತ್ತೆ. ಈ ರೀತಿ ಫ್ರೆಶ್ ಆಗಿ ಒನ್ಸ್ ಮನೇಲಿ ಟ್ರೈ ಮಾಡಿದ್ರೆ ಹೊರಗಡೆ ತೊಗೊಳ್ಳೋದೇ ಬಿಡ್ತೀರಾ, ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಮೊದಲಿಗೆ ಈ ಪುಳಿಯೋಗರೆ ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಎಲ್ಲ ಮೆಷರ್ಮೆಂಟ್ಸು ಇದೇ ಸ್ಪೂನಲ್ಲೇ ಹೇಳ್ತಾ ಹೋಗ್ತೀನಿ. ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಆವಾಗಲೇ ಅದ್ರ ಘಮ ಚೆನ್ನಾಗಿರುತ್ತೆ. ಕಡಲೆಬೇಳೆ ಅರ್ಧ ಫ್ರೈ ಆದಮೇಲೆ ನಾವು ತೊಗೊಂಡಿದ್ವಲ್ಲ ಅದೇ ಸ್ಪೂನಲ್ಲೇ 1 ಟೇಬಲ್ ಸ್ಪೂನಷ್ಟು ಉದ್ದಿನಕಾಳು ಸಹ ಹಾಕಿ ಇವೆರಡೂ ಒಂದು 80 ಭಾಗ ಫ್ರೈ ಆಗೋವರೆಗೂ ಹುರಿದಾದ್ಮೇಲೆ ಇದೇ ಸ್ಪೂನಲ್ಲಿ 4 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇವೆರಡು ಹಾಕ್ಕೊಂಡು ಇದನ್ನು ಕೈ ಬಿಡ್ದಿರ ಹಾಗೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡು ಇದಕ್ಕೇ ಈಗ 1 ಟೀ ಸ್ಪೂನಷ್ಟು ಮೆಣಸು, 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ ಅದೇ ಸ್ಪೂನಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆನ ಸಹ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಫ್ರೈ ಮಾಡೋದೆಲ್ಲ ನಮ್ಗೆ ಗೊತ್ತಾಗಲ್ಲ ಅನ್ನೋರು ಸಪ್ರೇಟಾಗಿ ಹುರಿದು ತೆಗೆದಿಟ್ಕೋಬೋದು. ಈಗ ಇದಕ್ಕೇ ನಾನು 10 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿನ ಸಹ ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆಗೆ ಖಾರ ಸ್ವಲ್ಪ ಮೈಲ್ಡಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ಖಾರ ಆಗಿಬಿಟ್ರು ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಇದಕ್ಕೇ 1 ಹಿಡಿಯಷ್ಟು ಫ್ರೆಶ್ ಕರಿಬೇವಿನ ಎಲೆ ಸಹ ಹಾಕಿ ಈ ಕರಿಬೇವೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಗರಿ ಆಗೋವರೆಗೂ ಚೆನ್ನಾಗಿ ಹುರಿದು ಈ ಮಸಾಲೆನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದೆಲ್ಲ ಪೂರ್ತಿ ತಣ್ಣಗಾಗೋಷ್ಟರಲ್ಲಿ ಮತ್ತೆ ಬಾಣಲಿನ ಇಟ್ಕೊಂಡು ನಾನು ತೊಗೊಂಡಿದ್ದ ಸ್ಪೂನಲ್ಲೇ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕಪ್ಪೆಳ್ಳು ಸಹ ಸೇರಿಸ್ಕೋಬೋದು. ಈ ಎಳ್ಳನ್ನು ಸಹ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಸಿಡಿಯೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ 1 ಹಿಡಿಯಷ್ಟು ಅಥವಾ 1 ಕಪ್ಪಷ್ಟು ತುರಿದಿರೋ ಅಂಥ ಒಣಕೊಬ್ಬರಿನ ಸಹ ಹಾಕ್ಕೊಂಡು ಇದು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಒಣಕೊಬ್ಬರಿನ ಟೇಬಲ್ ಸ್ಪೂನಲ್ಲಿ ಹೇಳೋದಾದರೆ 4 ಟೇಬಲ್ ಸ್ಪೂನ್ ಅಷ್ಟಿದೆ. ಈಗ 1 ಹಿಡಿಯಷ್ಟು ಹುಣಸೆ ಹಣ್ಣನ್ನು ಸಹ ಬಿಡಿಸ್ಕೊಂಡು ಬಾಣಲಿಯಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಗ್ರಾಮ್ಸಲ್ಲಿ ಹೇಳೋದಾದರೆ ನಾನು ತೊಗೊಂಡಿರೋ ಹುಣಸೆ ಹಣ್ಣು ಸುಮಾರು 50 ಗ್ರಾಮ್ ಅಷ್ಟಿರುತ್ತೆ. ಈ ಹುಣಸೆ ಹಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿದು ಆದಮೇಲೆ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಆವಾಗಲೇ ಮಿಕ್ಸರ್ ಜಾರಿಗೆ ಹಾಕಿದಾಗ ಅದು ಪೌಡರ್ ಆಗುತ್ತೆ, ಇಲ್ಲಾಂದರೆ ಮೆತ್ತಗೆ ಅಂಟ್ಕೊಂಡ್ಬಿಡತ್ತೆ. ಈಗ ಪೂರ್ತಿ ತಣ್ಣಗಾಗಿರೋಂಥ ಹುಣಸೆ ಹಣ್ಣು ಮೆಣಸಿನ್ಕಾಯಿನ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಈಗ ಇದೆಲ್ಲ ಒಂದು ಸ್ವಲ್ಪ 80% ಪೌಡರ್ ಆಗಿದೆ. ಈ ಟೈಮಲ್ಲಿ ಉಳಿದಿರೋಂಥ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಇಂಗು, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೇ 2 ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿರೋಂಥ ಬೆಲ್ಲನ ಸಹ ಸೇರಿಸ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೋಬೇಕು. ಒಳ್ಳೆ ಘಮ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಒಣಕೊಬ್ಬರಿ ಮತ್ತು ಎಳ್ಳನ್ನು ಸೇರಿಸ್ಬಿಟ್ಟು 1 ರಿಂದ 2 ಸರಿ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಂಡ್ರೆ ಸಾಕು. ಇದು ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಯಾವುದೇ ಒಗ್ಗರಣೆ ಸೇರಿಸ್ತಾ ಇಲ್ಲ, ಫ್ರೆಶ್ ಆಗಿ ಹಾಕ್ಕೊಂಡ್ರೆ ಕಡಲೆ ಬೀಜ ಎಲ್ಲ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇದೇ ರೀತಿ ಒಂದು ಸರಿ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಕೆಳಗಡೆ ಹೈಪ್ ಆಪ್ಷನ್ ಇರುತ್ತೆ, ಮಿಸ್ ಮಾಡದೆ ಹೈಪ್ ಮಾಡಿ. ಸೊ ಇನ್ನಷ್ಟು ಜನಕ್ಕೂ ಸಹ ಈ ವಿಡಿಯೋ ತಲುಪುತ್ತೆ. ಥ್ಯಾಂಕ್ ಯು.